ಹೊಟ್ಟೆ ಕೆಟ್ಟರೆ ತಲೆ ಕೆಡುತ್ತೆ ಅಂತ ನಿಮಗೆ ಗೊತ್ತಿತ್ತಾ? ಸ್ಪರ್ಧಾತ್ಮಕ ಜಗತ್ತಿಗೆ ನಾನು ಸ್ಪರ್ಧಾತ್ಮಕವಾಗಿ ಒಳಗಿಂದನೇ ರೆಡಿ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ ಗಟ್. ನಿಮ್ಮ ಗಟ್ನ ನ್ಯಾಚುರಲ್ ಆಗಿ ಪರಿಪೂರ್ಣವಾಗಿ ಇಟ್ಕೊಳಕ್ಕೆ ವೈಜ್ಞಾನಿಕವಾಗಿ ನಾವು ಪರಿಚಯಿಸ್ತಾ ಇದ್ದೀವಿ ಸ್ವದೇಶಿ ದಿಶಾ ಗಟ್ ಕೇರ್. ಹೊಟ್ಟೆ ಕೆಟ್ಟರೆ ತಲೆ ಕೆಡುತ್ತೆ ಅಂತ ನಿಮಗೆ ಗೊತ್ತಿತ್ತಾ? ನಿಮ್ಮ ತಲೆ ನಿಮ್ಮ ಜೀವನದ ಯಶಸ್ಸಿಗೆ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಮೇಂಟೈನ್ ಮಾಡುತ್ತೆ ಅಂತ ಗೊತ್ತಾ? ಎಕ್ಸಾಂಪಲ್, ಇವತ್ತು ನಾವು ಗಮನಿಸ್ತಾ ಇದ್ದೀವಿ ಪ್ರತಿಯೊಬ್ಬರಲ್ಲೂ ಅವ್ರ ಎಫಿಷಿಯನ್ಸಿ ಕುಂಠಿತವಾಗ್ತಾ ಇದೆ. ಯಾಕೆ? ಹೊಟ್ಟೆ ಕೆಡ್ತಾ ಇದೆ, ತಲೆ ಕೆಡ್ತಾ ಇದೆ, ತಲೆ ಇಡೀ ಡೈಜೆಷನ್ ಸಿಸ್ಟಮ್ನೇ ಹಾಳು ಮಾಡ್ತಾ ಇದೆ. ಗ್ಯಾಸ್ಟ್ರಿಕ್ ಅನ್ನೋ ಒಂದು ಮಹಾಮಾರಿನ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮ ದಿನನಿತ್ಯದ ಲೈಫಲ್ಲಿ ಇಡೀ ನಮ್ಮ ಪರ್ಫಾರ್ಮೆನ್ಸ್ನೇ ಕಿಲ್ ಮಾಡ್ತಾ ಇದೆ. ನಮ್ಮ ಲಿಸನಿಂಗ್ ಎಬಿಲಿಟಿ ದಿನದಿಂದ ದಿನಕ್ಕೆ ಡೌನ್ ಆಗ್ತಾ ಇದೆ. ನಾವು ಕಮ್ಯುನಿಕೇಷನ್ ಮಾಡೋ ಸ್ಕಿಲ್ನ ಕಳ್ಕೊತಾ ಇದ್ದೀವಿ. ಸ್ಪರ್ಧಾತ್ಮಕ ಜಗತ್ತಿಗೆ ನಾನು ಸ್ಪರ್ಧಾತ್ಮಕವಾಗಿ ಒಳಗಿಂದನೇ ರೆಡಿ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಪೂರ್ ಗಟ್. ಇದಿಷ್ಟಕ್ಕೆ ನಿಲ್ಲಲ್ಲ. ಅಲ್ಲಿಂದ ಶುರುವಾಗಿ ನನ್ನ ದೇಹದಲ್ಲಿರೋ ಎಲ್ಲ ಸಮಸ್ಯೆಗಳಿಗೆ ಮೊದಲನೇ ಬೀಜ ಬಿತ್ತೋದೆ ನಮ್ಮ ಈ ಪೂರ್ ಗಟ್. ಇಷ್ಟು ಇಂಪಾರ್ಟೆಂಟ್ ಇರೋ ಗಟ್ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಯಾಕೆ ಅಂತಂದರೆ, ದಿನ ಪ್ರೋಸೆಸ್ಡ್ ಆಗಿರ್ತಕ್ಕಂಥ ಫುಡ್ ನಮ್ಮ ದೇಹಕ್ಕೆ ಪ್ರವೇಶಿಸ್ತಾ ಇದ್ದಾವೆ. ಅದು ಎಕ್ಸ್ಪೆಷಲಿ ಆ ಹೊಸ ಥರ ಫುಡ್ನ ಡೈಲಿ ಇನ್ವೆನ್ಷನ್ ಮಾಡ್ತಾನೆ ಇದ್ದಾರೆ. ಅದು ನಮ್ಮ ಗಟ್ಟಿಗೆ ಪರಿಚಯನೇ ಇರಲ್ಲ. ಇದಕ್ಕೂ ಇನ್ನೂ ಇಂಪಾರ್ಟೆಂಟಾಗಿ ಹೇಳಬೇಕು ಅಂತಂದರೆ, ರೈತರು ಬೆಳೀತಾ ಇರ್ತಕ್ಕಂತಹ ಬೆಳೆಗಳಿಗೆ ಕೀಟಗಳು ತೊಂದರೆ ಮಾಡಬಾರ್ದು ಅಂತ ಬೀಜನೇ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅವು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಗೆ ದೊಡ್ಡ ಸವಾಲಾಗಿದೆ. ಜೊತೆಗೆ ಅತ್ಯಧಿಕ ಇಳುವರಿ ಬೇಕು ಅಂತ ಹೈಬ್ರಿಡ್ ಕ್ರಾಪ್ನ ಬೆಳೀತಾ ಇದ್ದಾರೆ. ಅದು ಕೂಡ ನಮ್ಮ ಜೀರ್ಣಕ್ರಿಯೆಗೆ ಚಾಲೆಂಜಿಂಗ್ ಆಗ್ತಾ ಇದೆ. ಡೈರಿ ಪ್ರಾಡಕ್ಟ್ಗಳು ಕಾಂಪ್ಲಿಕೇಟೆಡ್ ಆಗ್ತಿದ್ದಾವೆ. ಕೆಲವರಿಗೆ ಗ್ಲೂಟೆನ್ ಅಂದರೆ ಆಗ್ತಾ ಇಲ್ಲ. ಈ ಎಲ್ಲದನ್ನೂ ನಾನು ಅವಾಯ್ಡ್ ಮಾಡೋಕ್ಕಾಗಲ್ಲ. ನಿಮ್ಮ ಗಟ್ನ ನ್ಯಾಚುರಲ್ ಆಗಿ ಪರಿಪೂರ್ಣವಾಗಿ ಇಟ್ಕೊಳಕ್ಕೆ ವೈಜ್ಞಾನಿಕವಾಗಿ ನಾವು ಪರಿಚಯಿಸ್ತಾ ಇದ್ದೀವಿ ಸ್ವದೇಶಿ ದಿಶಾ ಗಟ್ ಕೇರ್. ಗ್ಯಾಸ್ಟ್ರಿಕ್ ಮತ್ತು ಮಲಬದ್ಧತೆಯಿಂದ ನಾವು ಜಲ್ದಿ ಆಚೆಗೆ ಬರಬೇಕು. ಅದಕ್ಕೋಸ್ಕರ ಟೆಂಪ್ರವರಿ ಮೆಡಿಸನ್ಸ್ನ ಬಳಸೋದು ತುಂಬ ದೊಡ್ಡ ಸೈಡ್ ಎಫೆಕ್ಟ್ನ ಮಾಡುತ್ತೆ ಅಂತ WHO ತುಂಬ ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ದಾರೆ. ಆ್ಯಂಡ್ ನಾವು ಏನಕ್ಕೆ ಈ ಗಟ್ ಕೇರ್ನ ಸಜೆಸ್ಟ್ ಮಾಡ್ತೀವಿ ಅಂದರೆ, ಇದರಲ್ಲಿ ವಿಟಮಿನ್ B1, B2, B3, B4, B5, B6 ಆ್ಯಂಡ್ B12 ಎನ್ರಿಚ್ ಆಗಿದೆ. ಯಾಕೆ ಇಷ್ಟೊಂದು ವಿಟಮಿನ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀವಿ ಅಂದರೆ, ನೀವು ಏನೇ ಕಾಂಪ್ಲಿಕೇಟೆಡ್ ಅಂದರೆ ತುಂಬ ವಿಚಿತ್ರವಾದ ಆಹಾರಗಳು ನಿಮ್ಮ ದೇಹಕ್ಕೆ ಪ್ರವೇಶಿಸಿದರೂ ಕೂಡ ಅದರ ಡೈಜೆಷನ್ ಈಸಿ ಆಗುತ್ತೆ ಮತ್ತು ನಿಮ್ಮ ಕರುಳಿನ ಆರೋಗ್ಯ ಸುಧಾರಿಸುತ್ತೆ. ಇದರಲ್ಲಿ ಪ್ರೀಬಯೋಟಿಕ್ ಆ್ಯಂಡ್ ಪ್ರೋಬಯೋಟಿಕ್ ತುಂಬ ಎನ್ರಿಚ್ ಆಗಿದೆ ನ್ಯಾಚುರಲ್ ಸೋರ್ಸ್ನ ಮುಖಾಂತರ. ಅದರಿಂದ ನಿಮ್ಮ ಡೈಜೆಸ್ಟಿವ್ ತುಂಬ ಇಂಪ್ರೂವ್ ಆಗುತ್ತೆ. ಹೊಟ್ಟೆ ತುಂಬ ಲೈಟಾಗಿ ಫೀಲ್ ಆಗುತ್ತೆ. ಅಂದರೆ ಸ್ವಲ್ಪ ಆಹಾರ ತಿಂದ್ರೂ ಹೊಟ್ಟೆ ಊದಿದ ಅನುಭವಕ್ಕೆ ಶಾಶ್ವತ ಪರಿಹಾರ. ಇದರಲ್ಲಿ 16ಕ್ಕಿಂತ ಹೆಚ್ಚು ಡೈಜೆಸ್ಟಿವ್ ಎನ್ಸೈಮ್ಸ್ಗಳನ್ನ ನಾವು ಆ್ಯಡ್ ಮಾಡಿದ್ದೀವಿ. ಇದು ನಿಮಗೆ ಹಾಲಿನ ಪದಾರ್ಥಗಳ ಏನಾದರೂ ಅಲರ್ಜಿ ಇದ್ದರೆ, ಗ್ಲೂಟೆನ್ನ ಅಲರ್ಜಿ ಇದ್ದರೆ, ಅಥವಾ ಯಾವುದೇ ಪ್ರಾಡಕ್ಟ್ನ ಅಲರ್ಜಿ ಇದ್ದರೂ ಕೂಡ ನಿಮ್ಮ ದೇಹ ಅದರ ಎಗನೆಸ್ಟ್ ತುಂಬ ಶಕ್ತಿಶಾಲಿಯಾಗಿ ವರ್ತಿಸುತ್ತೆ. ಯಾವುದೇ ಅಲರ್ಜಿಗಳು ನಿಮಗೆ ತೊಂದರೆ ಮಾಡಲ್ಲ. ಗ್ಯಾಸ್ಟ್ರಿಕ್ ಮಲಬದ್ಧತೆಗೆ ಪರ್ಮನೆಂಟ್ ಸೊಲ್ಯೂಷನ್ ಗಟ್ ಕೇರ್. ಇದು ಒಂದು ಕಂಪ್ಲೀಟ್ ನ್ಯಾಚುರಲ್ ಸೋರ್ಸ್ ನಿಮ್ಮ ಗಟ್ನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ. ಅತಿ ಹೆಚ್ಚು ಮಾಹಿತಿಗಾಗಿ ಕೆಳಗೆ ಕೊಟ್ಟಿರೋ ನಂಬರ್ನ ಸಂಪರ್ಕಿಸಿ.